Namaste. In this video, we will try to understand the various aspects related to self-esteem. ಆತ್ಮಗೌರವ ಕುರಿತಾದ ವಿವಿಧ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. Self-esteem has been conceptualized by social psychologists as the individual's overall attitude towards oneself. It also refers to the degree to which the self is perceived positively or negatively. ಆತ್ಮಸಮ್ಮಾನ ಅಥವಾ ಆತ್ಮಗೌರವವನ್ನು ಸಾಮಾಜಿಕ ಮನೋವಿಜ್ಞಾನಿಗಳು ಈ ರೀತಿ ಅರ್ಥೈಸಿದ್ದಾರೆ. ಒಬ್ಬ ವ್ಯಕ್ತಿಯು ಒಟ್ಟಾರೆಯಾಗಿ ತನ್ನ ಬಗ್ಗೆ ತಾನು ಹೊಂದಿರತಕ್ಕಂತಹ ಮನೋಭಾವವನ್ನು ಆತ್ಮಗೌರವ ಅಂತ ಹೇಳಲಾಗತ್ತೆ. ಎಷ್ಟರ ಮಟ್ಟಿಗೆ ತನ್ನ ಬಗ್ಗೆ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ಮನೋಸ್ಥಿತಿಯನ್ನು ಹೊಂದಿರ್ತಾರೋ ಅದನ್ನು ಆತ್ಮಗೌರವ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಸೆಲ್ಫ್ ವರ್ತ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. A person's overall self-evaluation or sense of self-worth or personal value is considered as self-esteem. In other words, how much you appreciate and like yourself indicates your self-esteem. It involves a variety of beliefs about you, such as the appraisal of your own appearance, beliefs, emotions, and behaviors. Many factors influence self-esteem. Our inner thinking, age, any potential illnesses, disabilities, or physical limitations, and our job can affect our self-esteem. Additionally, genetic factors that help shape a person's personality can also play a role. However, it is often our experiences that form the basis for overall self-esteem. ಹಲವಾರು ಅಂಶಗಳು ಆತ್ಮಗೌರವವನ್ನು ಪ್ರಭಾವಿಸುತ್ತವೆ. ನಮ್ಮ ಆಲೋಚನೆಗಳು, ವಯಸ್ಸು, ಕೆಲವೊಂದು ಕಾಯಿಲೆಗಳು, ಅಸಾಮರ್ಥ್ಯತೆಗಳು ಅಥವಾ ದೈಹಿಕ ಮಿತಿಗಳು ಹಾಗೂ ನಮ್ಮ ಉದ್ಯೋಗ ಇವೆಲ್ಲವೂ ಕೂಡ ಆತ್ಮಗೌರವವನ್ನು ಪ್ರಭಾವಿಸುತ್ತವೆ. ಜೊತೆಗೆ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವ ವಂಶವಾಹಿ ಅಂಶಗಳು ಕೂಡ ನಮ್ಮ ಆತ್ಮಗೌರವವನ್ನು ಪ್ರಭಾವಿಸುತ್ತವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಜೀವನದ ಅನುಭವಗಳು, ನಾವು ಜೀವನದಲ್ಲಿ ಪಡೆದುಕೊಳ್ಳುವಂತಹ ಅನುಭವಗಳು ಕೂಡ ನಮ್ಮ ಆತ್ಮಗೌರವ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. Self-esteem has different levels. We can have high self-esteem or low self-esteem. Low self-esteem may hold us back from succeeding at school or work because we don't believe ourselves to be capable of success. Too little self-esteem can leave people feeling defeated or depressed. It can also lead people to make bad choices, fall into destructive relationships, or fail to live up to their full potential. Whereas a grandiose sense of self-importance, on the other hand, can be off-putting to others and can even damage personal relationships. It can also be a sign of narcissistic personality disorder, a mental health disorder characterized by an excessive need for admiration and lack of empathy toward other people. Self-esteem levels at the extreme high or low ends of the spectrum can be harmful. So ideally, it's best to strike a balance somewhere in the middle, and we call that a strong self-esteem. This self-esteem, hence, can play a significant role in our motivation and success throughout our life. ಆತ್ಮಗೌರವದಲ್ಲಿ ಹಲವಾರು ಹಂತಗಳಿವೆ.
ಕೆಲವರಲ್ಲಿ ಹೆಚ್ಚಿನ ಆತ್ಮಗೌರವ ಕಂಡುಬಂದರೆ ಇನ್ನು ಕೆಲವರಲ್ಲಿ ಕಡಿಮೆ ಆತ್ಮಗೌರವ ಇರುವುದು ಕಂಡುಬರುತ್ತದೆ. ಕಡಿಮೆ ಆತ್ಮಗೌರವ ಇರುವಂತಹ ವ್ಯಕ್ತಿಗಳು ತಮ್ಮ ಬಗ್ಗೆ ತಾವು ನಂಬಿಕೆ ಇಟ್ಟಿರುವುದಿಲ್ಲ. ಅವರ ಒಂದು ಸಾಮರ್ಥ್ಯದ ಬಗ್ಗೆ, ಅವರ ಒಂದು ಯಶಸ್ಸಿಗೆ ಕಾರಣವಾಗಬಹುದಾದ ಅವರಲ್ಲಿನ ಸಾಮರ್ಥ್ಯ ವಿಶೇಷತೆಗಳ ಬಗ್ಗೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಈ ಕಾರಣದಿಂದಾಗಿ ಎಷ್ಟೋ ಬಾರಿ ಅಂತಹ ವ್ಯಕ್ತಿಗಳು ಪದೇ ಪದೇ ಸೋಲನ್ನು ಅನುಭವಿಸ್ತಿರ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವುದು ಹಾಗೂ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ಳುವುದೆಲ್ಲ ಕಂಡುಬರುತ್ತದೆ. ಇನ್ನು ಕೆಲವರಲ್ಲಿ ಈ ಆತ್ಮಗೌರವ ಪ್ರಮಾಣ ಹೆಚ್ಚಿರುತ್ತದೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಡುತ್ತಾರೆ ಹಾಗೂ ಕೆಲವೊಮ್ಮೆ ಇದು ಒಂದು ವರ್ತನಾ ಸಮಸ್ಯೆಯಾಗಿ ಕೂಡ ಕಂಡುಬರುತ್ತೆ. ನಾವಿದಕ್ಕೆ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿತೇವೆ. ತಮ್ಮ ಅತಿಯಾದ ಆತ್ಮಗೌರವದಿಂದಾಗಿ ಇಂಥ ವ್ಯಕ್ತಿಗಳು ವೈಯಕ್ತಿಕ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ತಿರ್ತಾರೆ. ಈ ವ್ಯಕ್ತಿಗಳಲ್ಲಿ ಒಂದು ಪ್ರಮುಖ ಅಂಶ ಎಂದರೆ ಇವರನ್ನು ಇತರರು ಸದಾ ಒಂದು ಮೇಲಿನ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಇವರು ಬಹಳ ಬಯಸ್ತಿರ್ತಾರೆ ಹಾಗೂ ಇತರರ ಬಗ್ಗೆ ಇವರಿಗೆ ಒಂದು ನಿಷ್ಕಾಳಜಿ ಹಾಗೂ ಕಡೆಗಣಿಕೆ ಬಹಳ ಕಂಡುಬರುತ್ತೆ. ತಮ್ಮನ್ನು ಹೊರತಾಗಿ ಮತ್ತಾರನ್ನೂ ಕೂಡ ಇವರು ಗೌರವಿಸುವುದಿಲ್ಲ. ಹೀಗೆ ಆತ್ಮಗೌರವವು ವಿವಿಧ ಹಂತಗಳಲ್ಲಿ ವಿವಿಧ ಜನರಲ್ಲಿ ಕಂಡುಬರ್ತಾ ಇರುತ್ತೆ. ಅತಿಯಾದ ಆತ್ಮಗೌರವ ಅಥವಾ ಕಡಿಮೆ ಆತ್ಮಗೌರವ ಎರಡೂ ಕೂಡ ಅಷ್ಟು ಒಳ್ಳೆಯದಲ್ಲ. ಬದಲಿಗೆ ಇವೆರಡರ ನಡುವೆ ಒಂದು ಸಮತೋಲನ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆ ಮೂಲಕ ಒಂದು ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆ ವ್ಯಕ್ತಿ ಮುಂದಾಗಬಹುದು. People want to feel positively about themselves and most manage to see themselves favorably much of the time. We have a strong desire to see ourselves positively is strongly noticed in the fact that most of us show the above average effect, which is thinking we are better than the average person on almost on every dimension imaginable. Even when we are directly provided with negative social feedback that contradicts our rosy view of ourselves, we show evidence of forgetting such instances and emphasize information that supports our favored positive self-perceptions. People maintain their positive view of themselves in part with self-serving biases in the explanations they provide for their outcomes. ನಮ್ಮಲ್ಲಿ ಒಂದು ಅಭ್ಯಾಸ ಇದೆ. ನಮ್ಮನ್ನು ಸದಾ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಕಾಣ್ತಾ ಇರ್ತೇವೆ, ಸಕಾರಾತ್ಮಕವಾಗಿ ಭಾವಿಸ್ತೇವೆ ಮತ್ತು ಆಲೋಚಿಸ್ತೇವೆ. ಇಂಥ ಒಂದು ಸ್ಟ್ರಾಂಗ್ ಡಿಸೈರ್ಗೆ ನಾವು ಅಬೋವ್ ಆವ್ರೇಜ್ ಎಫೆಕ್ಟ್ ಅಥವಾ ಸಾಧಾರಣಕ್ಕಿಂತ ಹೆಚ್ಚು ಪರಿಣಾಮ ಅಂತ ಹೇಳ್ತೇವೆ. ಸಾಧಾರಣ ಮನುಷ್ಯನಿಗಿಂತ ನಾವು ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮವಿದ್ದೇವೆ ಎನ್ನುವ ಆಲೋಚನೆ ಅಬೋವ್ ಆವ್ರೇಜ್ ಎಫೆಕ್ಟ್. ಕೆಲವೊಮ್ಮೆ ಸಾಮಾಜಿಕ ಮಾಹಿತಿಗಳು ನಮ್ಮ ಈ ಆಲೋಚನೆಗೆ ತದ್ವಿರುದ್ಧವಾಗಿ ಕಂಡು ಬಂದರೂ ಕೂಡ, ನಮ್ಮ ಬಗ್ಗೆ ನಕಾರಾತ್ಮಕ ಫೀಡ್ಬ್ಯಾಕ್ ಬಂದರೂ ಕೂಡ, ಅದಕ್ಕೆ ಹಲವಾರು ಎವಿಡೆನ್ಸ್ ಇದ್ದರೂ ಕೂಡ ನಾವು ಅದನ್ನೆಲ್ಲ ಮರೆತು ಅದನ್ನು ಇಗ್ನೋರ್ ಮಾಡ್ತಾ ನಮಗೆ ಏನು ಸರಿ ಅನಿಸಿದೆಯಾ, ನಮ್ಮನ್ನು ನಾವು ಪಾಸಿಟಿವ್ ಆಗಿ ಕಾಣೋದು ನಮಗೆ ಸರಿ ಅನಿಸುತ್ತಲ್ಲ, ಅದನ್ನೇ ಮುಂದುವರಿಸ್ತಾ ಇರ್ತೇವೆ. Is there any relation between self-esteem and self-concept? Because both sounds almost the same. Self-esteem is not self-concept, although self-esteem may be a part of self-concept. Self-concept is the perception that we have of ourselves. ನಮ್ಮ ಬಗ್ಗೆ ನಮಗಿರುವ ಕಲ್ಪನೆ, ಮಾನಸಿಕ ಚಿತ್ರಣವೇ ಸ್ವಯಂ ಪರಿಕಲ್ಪನೆ. Our answer when we ask ourselves the question, who am I, is self-concept. ನೀನು ಯಾರು ಅಥವಾ ನಾನು ಯಾರು ಎಂಬ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಂಡಾಗ
ನಮಗೆ ಸಿಗುವ ಉತ್ತರವೇ ಸ್ವಯಂ ಪರಿಕಲ್ಪನೆ. ನನ್ನ ಬಗ್ಗೆ ನಾನು ಹೊಂದಿರತಕ್ಕಂತಹ ಭಾವನೆ, ಕಲ್ಪನೆ ಆತ್ಮಪ್ರತ್ಯಯ ಅಂತ ಆಗುತ್ತೆ. It is knowing about one's own tendencies, thoughts, preferences and habits, hobbies, skills and areas of weakness. ನಮ್ಮ ಒಟ್ಟಾರೆ ವ್ಯಕ್ತಿತ್ವ ಚಿತ್ರಣ, self concept. The awareness of who we are is our concept of ourself, whereas self-esteem meaning overall attitude about oneself. ನಮ್ಮ ಬಗ್ಗೆ ನಮಗಿರುವ ಜ್ಞಾನ ಆತ್ಮಪ್ರತ್ಯಯ ಅಥವಾ ಸ್ವಯಂ ಪರಿಕಲ್ಪನೆ ಅಂತ ಹೇಳಲಾಗತ್ತೆ. ನಮ್ಮ ಬಗ್ಗೆ ನಮಗಿರುವ ಒಟ್ಟಾರೆ ಮನೋಭಾವ, ನನ್ನ ಬಗ್ಗೆ ನಾನು ಹೇಗೆ ನೋಡ್ತೇನೆ, ನನ್ನನ್ನು ನಾನು ಯಾವ ಥರ ಭಾವಿಸ್ತೇನೆ, ಅಂದಾಜಿಸ್ತೇನೆ, ಅದು ಸೆಲ್ಫ್ ಎಸ್ಟೀಮ್ ಅಥವಾ ಆತ್ಮಗೌರವ ಅಂತ ಆಗತ್ತೆ. ಹೀಗಾಗಿ ಇವೆರಡೂ ಕೂಡ ಬೇರೆ ಬೇರೆ ಮಾನದಂಡಗಳು ಅಥವಾ ಬೇರೆ ಬೇರೆ ಅಂಶಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು. There seems to be a small but reliable gender-based differences in self-esteem. George Herbert Mead in 1934 first suggested that self-esteem is affected by how important others in our socio-cultural environment see us. Women have been expected to have lower self-esteem overall compared with men because self-esteem is responsive to the treatment we receive from others. To the extent that women have been traditionally viewed as less competent than men in the larger social world, and their self-esteem should be on average lower than that of men. ನಮ್ಮ ಬಗ್ಗೆ ನಮಗಿರುವ ಆತ್ಮಗೌರವವು ಹೆಚ್ಚಾಗಿ ನಾವಿರುವಂತಹ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ. ಪುರುಷ ಮತ್ತು ಮಹಿಳೆಯರು ತಮ್ಮ ಆತ್ಮಗೌರವ ಮನೋಭಾವವನ್ನು ಬೆಳೆಸಿಕೊಳ್ಳುವಲ್ಲಿ ಈ ಸಮಾಜ ಸಾಂಸ್ಕೃತಿಕ ಅಂಶಗಳ ಪ್ರಭಾವ ಹೆಚ್ಚಿನದೇ ಇದೆ. ಬಹಳಷ್ಟು ಸಾಮಾಜಿಕ ಸನ್ನಿವೇಶಗಳಲ್ಲಿ ಪುರುಷರನ್ನು ನೋಡುವ ರೀತಿ ಹಾಗೂ ಮಹಿಳೆಯರನ್ನು ಅಂದಾಜಿಸುವ ರೀತಿ ಬೇರೆ ಬೇರೆಯದ್ದೇ ಆಗಿದ್ದು, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಆತ್ಮಗೌರವ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೆಚ್ಚಿನ ಸಮಾಜ ಸಾಂಸ್ಕೃತಿಕ ಅಂಶಗಳಲ್ಲಿ ವಾತಾವರಣದಲ್ಲಿ ಪುರುಷರನ್ನು ಹೆಚ್ಚಿನ ಮಟ್ಟದ ಆತ್ಮಗೌರವ ಹೊಂದಿರುವಂತೆಯೂ ಮಹಿಳೆಯರು ಕಡಿಮೆ ಮಟ್ಟದ ಆತ್ಮಗೌರವ ಹೊಂದಿರುವಂತೆಯೂ ನಿರೀಕ್ಷಿಸಲಾಗತ್ತೆ. ಈ ಸಮಾಜದ ನಿರೀಕ್ಷೆಗಳಿಂದಾಗಿ ನಮ್ಮ ಆತ್ಮಗೌರವವು ಹೆಚ್ಚು ಅಥವಾ ಕಡಿಮೆ ಇರುವಂತೆ ಕಂಡುಬಂದಿದೆ. ಹಲವಾರು ಅಧ್ಯಯನಗಳಿಂದ ಈ ಮಾಹಿತಿ ಸಾಬೀತಾಗಿದೆ. ಇದಕ್ಕೆ ಪ್ರಮುಖವಾದ ಕಾರಣವೆಂದರೆ ಪುರುಷ ಮತ್ತು ಮಹಿಳೆ ತಾವು ನಿಭಾಯಿಸುವ ಸಾಮಾಜಿಕ ಪಾತ್ರಗಳು, ಹಾಗೂ ಇದು ಹೆಚ್ಚಿನದಾಗಿ ಎಲ್ಲ ಸಮಾಜದಲ್ಲೂ ಕೂಡ ಕಂಡುಬರುವಂತಹ ಪ್ರಮುಖ ಅಂಶ. The most common method of measuring self-esteem as a general trait like evaluation is with the 10-item Rosenberg scale. This scale was developed in 1965. This scale was developed to assess global self-esteem. This scale has rather straightforward items. People who agree strongly with such items are said to have high self-esteem, whereas those who disagree with the items have low self-esteem. Some of the items in the scale are like this. I feel that I am a person of worth at least on an equal basis with others. I feel that I have a number of good qualities. I take a positive attitude towards myself. I certainly feel useless at times. I wish I could have more respect for myself, and so on. There are also more specific measures of self-esteem that are used on occasion to assess self-esteem in particular domains such as academics,
personal relationships, appearance, and athletics. In general, overall trait self-esteem as measured with the Rosenberg scale typically reflects the average of these more specific domains. To conclude, in this video, we have tried to understand what is self-esteem, which is nothing but a person's overall self-evaluation or sense of self-worth. In other words, a person's positive or negative attitude towards oneself is called self-esteem. ಕನ್ನಡದಲ್ಲಿ ಇದನ್ನು ಆತ್ಮಗೌರವ ಅಥವಾ ಆತ್ಮಸಮ್ಮಾನ ಅಂತ ಹೇಳ್ತಾರೆ. We have also understood the various factors that influence self-esteem, the various levels of self-esteem, that is high self-esteem and low self-esteem, the difference between self-concept and self-esteem, and we have also understood the measurement of self-esteem.